ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ. ಮತ್ತು ಎದ್ದು ಆಚೆ ಎಲ್ಲ ಗುಡಿಸ್ಕೊಂಡ್ಬಿಟ್ಟು ಕಸದ ಗಾಡಿ ಕೂಡ ಬಂದಿತ್ತು, ಕಸ ಕೂಡ ಹಾಕ್ಬಂದೆ. ಫುಲ್ ಹಾಕಿಲ್ಲ ಯಾಕಂದರೆ ರಾಶಿ ಇತ್ತಲ್ವ, ಹಾಗಾಗಿ ಒಂದು ಬಕೆಟು ಒಂದು ಮೂಟೆ ಆಗುವಷ್ಟು ತೊಗೊಂಡೋಗಿ ಹಾಕ್ಬಂದಿದ್ದೀನಿ. ನಾಳೆಗೆ ಇನ್ನೂ ಒಂದು ಮೂಟೆ ಇನ್ನೊಂದು ಬಕೆಟ್ ಇದೆ, ಯಾಕಂದರೆ ತುಂಬ ಆಗಿತ್ತಲ್ವ, ಹಾಗಾಗಿ ನೀರು ಕೂಡ ಕುಟ್ಕೊಂಡು ತೊಳೆ ಪಾತ್ರೆ ಎಲ್ಲ ಆಚೆ ಹಾಕ್ಕೊಂಡು ಪಾತ್ರೆ ತೊಳೆಯೋಕ್ಕೆ ಬಂದಿದ್ದೀನಿ. ಟಿಫಿನ್ನ ಏಳ್ಸ್ಬಿಟ್ಟು ಬಂದಿದ್ದೀನಿ. ಅವರೇ ಟಿ ವಿ ಸಿಗ್ಕೊಂಡು ಕುಡಿತಾರೆ. ಪ್ಲೀಸ್ ಫ್ರೆಂಡ್ಸ್, ಇನ್ನೂ ಯಾರ್ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲನ್ನು ಕ್ಲಿಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ವಿಡಿಯೋ ಮಾಡೋದಕ್ಕೆ ಖುಷಿ ಆಗುತ್ತಲ್ವಾ, ಇಲ್ಲಾಂದರೆ ಬೇಜಾರಾಗ್ಬಿಡುತ್ತೆ. ಇಷ್ಟೆಲ್ಲ ಮಾಡ್ತೀವಿ, ಸಪೋರ್ಟ್ ಮಾಡೋದಿಲ್ಲ ಅನ್ನೋ ಥರ. ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಮಾಡಿ. ನಿನ್ನೆ ಸ್ವಲ್ಪ ಬಟ್ಟೆ ತೊಳೆದ್ಬಿಟ್ಟು ಟವಲ್ಸ್ ಎಲ್ಲ ಕೂಡ ಸ್ವಲ್ಪ ಬಿಟ್ಟೋಗಿದ್ದೇವೆ. ಟವಲ್ಸ್ ತೊಳೆದಿದ್ದೆ, ಬಟ್ಟೆ ಎಲ್ಲದೂ ತೊಳೆದಿದ್ದೆ, ಟವಲ್ಸ್ ಮಾತ್ರ ಲೇಟ್ ಆಗುತ್ತಲ್ವ, ಹಾಗಾಗಿ ಆಗ ಬಿಟ್ಟೋಗ್ಬಿಟ್ಟೆ. ಈಗ ತೊಳೆಯೋಣ ಅದನ್ನು. ಸಂತೆ ಮಾಡೋಕ್ಕೆ ಹೋಗಿದ್ದೆ ಗೈಸ್, ನಾನು ಸಂತೆ ಮಾಡೋದಕ್ಕೆ. ನೋಡಿ, ಇಷ್ಟು ಬಟ್ಟೆ ತೊಳೆದಿದ್ದೀನಿ. ಚಿಕ್ಕಮಂಗ್ಳೂರು ಸೋಮವಾರ ಬಂತಂದರೆ ಏನೋ ಒಂಥರ ಖುಷಿ ಗೈಸ್, ಯಾಕಂದರೆ ಸೋಮವಾರ ಸಂತೆಯಲ್ಲಿ, ಹಾಗಾಗಿ ವಾರಕ್ಕೆ ಒಂದೇ ಸಲ. ಫಸ್ಟು ನಾನು ಹೋಗ್ತಾ ಇದ್ದಿದ್ದು ಬೇಕ್ರಿ ಹತ್ರ, ತರಕಾರಿಗೆ ಅಂಥದಕ್ಕೆ ಎಂಥದಕ್ಕೆ ಹೋಗ್ತಿರಲಿಲ್ಲ ನೋಡಿ. ಫಸ್ಟ್ ಹೋಗ್ತಿದ್ದು ಬೇಕ್ರಿ ಹತ್ರ ಹೋಗ್ಬಿಟ್ಟು ನಾನು ನಮ್ಮ ಚಿಕ್ಕಣ್ಣ ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ. ಅಂದರೆ ಪ್ರಾಮಿಸ್ಸು ಹಾಗೆ ಇರಬೇಕು ನೋಡಿ ಅಲ್ವಾ, ತುಂಬ ಚೆನ್ನಾಗಿರುತ್ತೆ ಲೈಫು. ಚಿಕ್ಕವರಾಗಿದ್ದಾಗ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಗೈಸ್, ಅಂದರೆ ಆಗಿನ ಲೈಫೇ ಒಂಥರ, ಈಗ ಮತ್ತೆ ಬರೋದಿಲ್ಲ ಅಲ್ವಾ. ನಾನು ನಮ್ಮ ಚಿಕ್ಕಣ್ಣ ತೋಟದಲ್ಲಿ ಯಾವ್ಯಾವ ರೀತಿ ಎಲ್ಲ ಎಂಜಾಯ್ ಮಾಡಿದ್ದೀವಿ ಅಂದರೆ ಅದು ತುಂಬ ಆಗಾಗ ನೆನೆಸ್ಕೊತಾ ಇರ್ತೀನಿ. ಅದು ಬರೋದಿಲ್ಲ, ಬಟ್ ಆಗಿನ ಲೈಫೇ ತುಂಬ ಇಷ್ಟ ಚಿಕ್ಕವರಾಗಿರುತ್ತೆ. ಇನ್ನೊಂದು ಏನು ಗೊತ್ತಾವೆ ನೋಡಿ, ಕಾಣಿಸ್ತಿದೆಯಾ, ಮಳೆ ಬಂದುಬಿಟ್ಟು ಇರೋ ಸೋಪೆಲ್ಲ ಕರ್ಗೋಗಿದೆ ಅದರಲ್ಲಿ. ನಾನು ಮತ್ತೆ ಸೋಪಿನ ನೀರು ಮಾಡೋದು ಇದಿಲ್ಲ, ಆಮೇಲೆ ಸೋಪ್ ಹಚ್ಚೋ ಆಗಿಲ್ಲ. ಅದೇ ನೋಡಿ ಎಷ್ಟೊಂದು ಚೆನ್ನಾಗಿ ಆಗ್ತಾಯಿತ್ತು. ಇನ್ನು ಸುಮ್ಮನೆ ನೀರು ಅಲ್ಲಿ ಸೋಪ್ ಹಾಕ್ಬಿಟ್ಟು ನೀರು ಹಾಕಿ ಹೋಗ್ಬೇಕಷ್ಟೇ, ಕೆಲಸ ಕಡಿಮೆ ಆಗುತ್ತೆ ಬಾಡಿಗೆ. ನಮ್ಮ ದೊಡ್ಡಣ್ಣ ನಮ್ಮಮ್ಮ ತೀರ್ಕೊಂಡ ತಕ್ಷಣವೇ ಕರ್ಕೊಂಬಂದಿದ್ದು ನಮ್ಮ ಮಾವರು, ಹಾಗಾಗಿ ತುಂಬ ಒಟ್ಟಿಗೆ ಬೆಳೆದಿರೋದು, ಜೊತೆಲಿರೋದಂದ್ರೆ ನಾನು ನಮ್ಮ ಚಿಕ್ಕಣ್ಣ. ಹೇಗಿದ್ವಿ ಗೊತ್ತಾ ನಾವು, ಅಂದರೆ ಆಗಿನ್ನೂ ಅಷ್ಟು ಅಪ್ಪಾಜಿ ಅಮ್ಮ ಅಂದು ಅಷ್ಟು ಇದಾಗ್ತಾ ಇರಲಿಲ್ಲ ಅಲ್ವಾ. ಈಗ ತುಂಬ ಅನಿಸುತ್ತೆ ನನಗೂ ನಮ್ಮ ಅಪ್ಪಾಜಿ ನಮ್ಮಮ್ಮ ಇರಬೇಕಿತ್ತು. ಒಂದು ದಿನಕ್ಕೆ ಅದೆಷ್ಟು ಸಲ ನೆನೆಸ್ಕೊಳ್ತೀನಿ ಗೊತ್ತಿಲ್ಲ. ಅದು ನಾನು ಪಡ್ಕೊಂಬಂದಿಲ್ಲಲ್ವ, ಹೇಳಿದ್ದೀನಲ್ವ, ಪ್ರೀತಿ ಹೇಗಿರುತ್ತಂತೂ ನನಗೆ ಗೊತ್ತಿಲ್ಲ ಅಂತ. ನೋಡೋಣ, ನೆಕ್ಸ್ಟ್ ಜನ್ಮ ಅಂತ ಇದ್ದರೆ ದೇವ್ರ ಹತ್ರ ಬೇಡೋದು ಅದನ್ನೇ. ಮನುಷ್ಯ ಜನ್ಮನೇ ಬೇಡ ನನಗೆ. ಆಗ್ತಿ ಅಂದರೆ ಅಪ್ಪಾಜಿ ಅಮ್ಮನ ಜೊತೆ ಇರೋಂಗೆ ಅವಕಾಶ ಇದ್ದರೆ ಮಾತ್ರ ಭೂಮಿಗೆ ಹಾಕಿಲ್ಲ ಅಂದರೆ ಹಾಕಕ್ಕೆ ಹೋಗ್ಬೇಡ, ಪ್ರಾಣಿ ಪಕ್ಷಿಗಳಿಗೆ ಹಾಕ್ಬಿಡು ಅಂತ. ಯಾಕೆ ನಾನು ಮನುಷ್ಯರ ಜನ್ಮ ಬೇಡ ಅಂತ ಹೇಳಿದೆ ಅಂತ ಅಂದರೆ, ನಮ್ಮ ಅಪ್ಪಾಜಿನ ಮಮ್ಮನ ನಾನು ಅಷ್ಟೊಂದು ಮಿಸ್ ಮಾಡ್ಕೊತೀನಿ ನೋಡಿ, ಅದೊಂದು ಕಾರಣಕ್ಕೋಸ್ಕರ ಹೇಳಿದ್ದು. ನಮ್ಮ ಮನೆ ಅವಸ್ಥೆ ನೋಡಿ, ಇನ್ನು ಮಡಚಬೇಕು. ಟವಲಿಂದ ತೊಳೆಯುವಾಗೆಲ್ಲ ಹಾಕ್ಕೊಳೋದಿಲ್ಲ ನಾನು, ಹಾಗಾಗಿ ಒಟ್ಟಿಗೆ ಒಂದು ಸಲ ತೊಳೆದಾಕ್ತೀನಿ. ತುಂಬ ಗಲೀಜಾದಾಗ ಅದಷ್ಟೇ ತೊಳೆದಾಕ್ತೀನಿ. ನೆನ್ನೆನೇ ತೊಳಿತಾ ಇದ್ದೆ, ಅದೇ ಹೇಳಿದ್ನಲ್ವ ಲೇಟ್ ಆಯಿತು ಹಾಗಾಗಿ ತೊಳಿಲಿಲ್ಲ ಅಂತ. ನಾನು ಮುಖ ಒರೆಸೋದಕ್ಕೆಲ್ಲ ಏನು ಟವಲ್ ಯೂಸ್ ಮಾಡಲ್ಲ ಗೈಸ್. ನೋಡ್ತಿರಲ್ಲ, ಟೀ ಶರ್ಟಲ್ಲಿ ತುಂಬ ನಂದು ಸ್ವಲ್ಪ ಹಾಳಾಗಿರೋ ಟೀ ಶರ್ಟ್ಗಳು ಇರುತ್ತಲ್ಲ,
ಅದನ್ನೇ ಇಟ್ಕೊತೀನಿ. ತಲೆಗೆ ಕಟ್ಟೋದಕ್ಕೆ ಮಾತ್ರ ಟವಲ್ ಯೂಸ್ ಮಾಡ್ತೀನಿ. ನಮ್ಮ ಪೃಥ್ವಿಗೆ ಮಾತ್ರ 2 ಟವಲ್ ಬೇಕೇ ಬೇಕು. ಹಾಗಾಗಿ 3 ಟವಲ್ ತೊಳೆದು ಹಾಕಿದ್ದೀನಿ. ಒಳಗಡೆ ಸ್ವಲ್ಪ ಎಲ್ಲ ನೀಟ್ ಮಾಡ್ಕೊಂಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡೋಣ. ನಾನು ಏನಾರ ನೆನೆಸ್ಕೊಂಬಿಟ್ಟು ಈಗ ಅಪ್ಪಾಜಿ ಅಮ್ಮನ ಅಣ್ಣನ ಯಾರನ್ನಾದ್ರೂ ನೆನೆಸ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿರ್ತೀನಿ. ಅಂದರೆ ತುಂಬ ಬೇಜಾರಲ್ಲಿ ಮಾಡಿರ್ತೀನಿ. ನಿಮ್ಮ ಹತ್ರ ಮಾತಾಡ್ತಾ ಅದು ನಾನು ಏನು ಯೋಚನೆ ಮಾಡ್ತಾ ಇದ್ದೆ, ಎಂಥದಕ್ಕೆ ಬೇಜಾರಾಗಿದೆ ಅನ್ನೋದೇ ಮರ್ತೋಗ್ಬಿಡ್ತೀನಿ ಗೈಸ್. ಅಂದರೆ ಬೇಜಾರು ಮರ್ತೋಗ್ಬಿಡುತ್ತೆ ನನಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ. ಪ್ರಾಮಿಸ್ ತುಂಬ ಚೆನ್ನಾಗಿತ್ತು ಆಗ ಲೈಫ್. ತುಂಬ ಚಿಕ್ಕವರಲ್ವ, ಅಷ್ಟೆಲ್ಲ ಏನೂ ಇರೋದಿಲ್ಲ, ಎಂಥ ಪ್ರೆಜರ್ ಇರೋದಿಲ್ಲ, ಈ ಕಮಿಟ್ಮೆಂಟ್ಗಳು ಗೊತ್ತಿರೋದಿಲ್ಲ. ಅಲ್ಲಿ ಹಂಗೆ ಯಾವ ಥರ ಮರ ಹತ್ತುತ್ತಿದ್ದೆ ಗೊತ್ತಾ, ನಾನು ಕೋತಿ ಥರ ಮರ ಹತ್ತುತ್ತಾ ಇದ್ದೆ. ಚೆಕ್ಕುತ್ತ ಮರ, ಸಿಲ್ವರ್ ಮರ, ಆಮೇಲೆ ಕಿತ್ತಳೆ ಹಣ್ಣಿನ ಮರ, ಅಲ್ಲೇವೆಲ್ಲ ಫ್ರೂಟ್ಸ್ ನೆನೆಸ್ಕೊಂಡ್ಬಿಟ್ರೆ ತುಂಬ ಮಿಸ್ ಮಾಡ್ಕೊತೀನಿ ನಾನು. ನಮ್ಮ ಪೃಥ್ವಿಗೆ ಕರ್ಕೊಂಡೋಗಿದೆ ಅಂತ ಹೇಳಿದ್ನಲ್ವಾ, ಅಲ್ಲೇ ಇದು ಅಡ್ಜಸ್ಟೇ ಆಗಿಲ್ಲ ಅವರಿಗೆ. ಅಲ್ಲೇ ಸಮ್ಮರೇ ಬೇರೆ ಇರುತ್ತಲ್ವ, ಚೆನ್ನಾಗಿರುತ್ತಲ್ಲ ಲೆದರೆಲ್ಲ. ಅಂದರೆ ಇಲ್ಲಿ ಈ ಕಡೆ ಸೈಡ್ ಇರೋದು ಸ್ವಲ್ಪ ಕಷ್ಟ ಆಗುತ್ತಲ್ವ ಅಡ್ಜಸ್ಟ್ ಆಗೋಕ್ಕೆ. ಹಾಗಾಗಿ ಮತ್ತು ಅಲ್ಲೇ ತರಕಾರಿ ಕೂಡ ಚೇಂಜಸ್. ಸೀಮೆ ಬದನೆಕಾಯಿ, ತೊಂಡೆಕಾಯಿ ಇಲ್ಲಿ ಸಿಗುತ್ತೆ, ಬಟ್ ತುಂಬ ಕಡಿಮೆ ತೊಗೊಂಬರೋದು. ಅಲ್ಲಿ ಅಂದರೆ ಅಲ್ಲೇದೆಲ್ಲ ಒಂಥರ ಚೇಂಜಸ್ ಇರುತ್ತಲ್ವ. ಬಿದಿರು, ಆಮೇಲೆ ಗೆಣಸು, ನನಗೆ ಗೆಣಸು ಕೂಡ ತುಂಬ ಇಷ್ಟ. ಇಲ್ಲಿ ತುಂಬ ಕಡಿಮೆ, ಒಂದು ಟೈಮಲ್ಲಿ ಯಾವ್ಯಾವುದೋ ಟೈಮಲ್ಲಿ ತೊಗೊಂಬರ್ತಾರೆ. ಸಿಗುತ್ತೆ, ಬಟ್ ಇಲ್ಲಿ ಯಾರು ತೊಗೊಳಲ್ಲ ಪಾಪ. ಇಲ್ಲೇನು ಸೇಲ್ ಆಗುತ್ತೋ ಅದನ್ನು ಮಾತ್ರ ತೊಗೊಂಬರ್ತಾರೆ ಮನೆ ಹತ್ರ. ಎಂಥ ಮಳೆ ಅಂತ ಅಂದರೆ ವಯಸ್ಸು ದಾವಣಗೆರೆಯಲ್ಲಿ ಬಿಡಲೇ ಇಲ್ಲ. ನಮ್ಮದು ಏನು ಟೈಮು ಅಂತ ಅಂದರೆ, ಶಾಪ್ ಹತ್ರ ಹೋಗಿ ಆಟೋದಿಂದ ಇಳಿದಿದ್ದು ಮಳೆ ಸ್ಟಾರ್ಟ್ ಆಗಿದ್ದು. ಇಲ್ಲೇ ಇದ್ದಿದ್ರೆ ಪ್ರಾಮಿಸ್ ಮನೆಯಲ್ಲೇ ಆಗ್ತಾಯಿತ್ತು. ಮಳೆ ಪಾಡಿ ಅಂದರೆ ಮಳೆ ಬೀಳ್ತಾನಿತ್ತು, ನಾವು ಕೂಡ ರೆಡಿ ಮಾಡ್ಕೊತಾ ಇದ್ವಲ್ಲ. ಹಾಗಾಗಿ ತುಂಬ ಯೋಚನೆ ಮಾಡ್ತಾ ಕೂತ್ಕೊಂಡು ಮೆಂಟಲಿ ಎಷ್ಟು ಅಪ್ಸೆಟ್ ಆಗಿರ್ತೀನಿ ಕೆಲವೊಂದ್ಸಲ ಗೈಸ್ ನಾನು. ಅಂದರೆ ನನ್ನದು ಚಿಂತೆ ಎಲ್ಲ ಮರೆಯೋದಕ್ಕೆ ಕಾರಣ ನಾನು ಮಾಡುವಂಥ ಕೆಲಸ. ಯಾಕಂದರೆ ಕೆಲಸ ಮಾಡ್ತಾ ಚಿಂತೆ ಮರಿತೀವಂತೀವ ಹೇಳ್ತಾರಲ್ವ, ಪ್ರಾಮಿಸ್ ಅದು ಸುಳ್ಳಲ್ಲ. ಕೆಲವೊಂದ್ಸಲ ತುಂಬ ಅಳ್ತೀನಿ, ನಗ್ತೀನಿ. ನಮ್ಮ ಅಪ್ಪಾಜಿ ನಮ್ಮಮ್ಮನ ನೆನೆಸ್ಕೊಂಡು ಸುಮಾರು ಸಲ ಅಳ್ತೀನಿ. ಹಾಗೆಲ್ಲ ಕೆಲಸ ಸ್ಟಾರ್ಟ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ನಾನು ಮರ್ತೋಗ್ತೀನಿ ಎಲ್ಲದು. ಅಂದರೆ ನಮ್ಮ ಕೆಲಸದಲ್ಲಿ ಖುಷಿ ಕಾಣ್ತೀವಲ್ವಾ, ಯಾರು ಬಂದು ಆ ನೋವನ್ನ ಮರ್ಸೋದಕ್ಕಾಗಲ್ಲ, ಎಂಥದ್ದು ಆಗಲ್ಲ. ನನ್ನ ಖುಷಿ ಕಾರಣನೇ ನಾನು ಮಾಡುವಂಥ ಕೆಲಸ ನೋಡಿ. ಯಾಕಂದ್ರೆ ಆ ಟೈಮಲ್ಲಿ ಬಂದು ಯಾರೇ ನಮಗೆ ಸಮಾಧಾನ ಮಾಡ್ತಾರಂತ ಅಂದ್ಕೊಂಡ್ರೆ ಅದು ಮರೆಯೋಕ್ಕಾಗೋದಿಲ್ಲ, ಇನ್ನಷ್ಟು ಫೀಲ್ ಆಗುತ್ತೆ. ಬಟ್ ಅದಕ್ಕೆ ಎಷ್ಟು ಎನರ್ಜಿ ಇದೆ ನೋಡಿ, ನಾವು ಮಾಡುವಂಥ ಕೆಲಸದಲ್ಲಿ ಖುಷಿ ಕಾಣ್ತಾ ಹೋಗ್ತೀವಲ್ವ, ಚಿಂತೆ ಎಲ್ಲ ಕೂಡ ಮರೆತು ಹೋಗ್ತೀವಿ. ಫೈನಾನ್ಷಿಯಲಿ ಏನೇ ಪ್ರಾಬ್ಲಮ್ ಇರ್ಬೋದು, ಯಾವುದೇ ಇರ್ಬೋದು, ಅದಕ್ಕೆ ಹೇಳೋದು ನಾನು ಕೆಲಸ ಮಾಡ್ತಾ ಇರಬೇಕು, ಖಾಲಿ ಕೂತಿರಬಾರ್ದು. ನಾವು ಶಾಪ್ ಓಪನ್ ಮಾಡಿಬಿಟ್ರೆ ನಮಗೆ ಎಂಥದ್ದು ಪ್ರಾಬ್ಲಮ್ಸ್ ಅನ್ನೋದೇ ನೆನಪಾಗೋದಿಲ್ಲ. ಅಂದರೆ ಲೈಫ್ ಮೂವ್ ಆಗ್ತಾ ಇರುತ್ತಲ್ವ. ಹಾಗಾಗಿ ಅದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನಾವು ಕೂಡ ಹಾಗೆ ಅದೇ ಥರ ಕಾಣಿಸ್ತೀವಿ, ಬಟ್ ಲೈಫ್ ಆಗಿರೋದಿಲ್ಲ. ಇವ್ರಿಗೆ ಅದಕ್ಕೊಂದು ಸೀಟ್ ಕವರ್ ಹಾಕ್ಸ್ಕೊಳ್ಳಿ, ಸ್ವಲ್ಪ ಮೇಲ್ ಕವರ್ ತೊಗೊಳ್ಳಿ ಅಂದರೆ ಹೇಳೋ ಕೆಲಸ ಯಾವುದು ಮಾಡಲ್ಲ. ಈಗ ಡೈಲಿ ಅಪ್ ಆ್ಯಂಡ್ ಡೌನ್ ನಡ್ಕೊಂಡು ಹೋಗಿ ರೇಷನ್ ತೊಗೊಂಬರ್ತಿದ್ದಾರೆ, ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಆಗಿದ್ದಾರೆ, ಇವ್ರು ಹೀಗಿದ್ದಾರೆ ಅಂತ ಅನ್ಕೊಂತ ನಮ್ಮ ಲೈಫ್ ಹೀಗಿದೆ ಅಂತ ಬೇಜಾರಾಗಬೇಡಿ. ಯಾಕಂದರೆ ನಾನು ತುಂಬ ಅಂದರೆ ಯಾವತ್ತು ನಾವು ಬೇರೆಯವ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಹೋಗ್ತೀವೋ ನಮ್ಮ ಲೈಫಲ್ಲಿ ನಾವು ಪ್ರಾಬ್ಲಮ್ ತಂದ್ಕೊಳ್ತೀವಿ. ಪ್ರಾಮಿಸ್ಸು, ಪ್ರಾಬ್ಲಮ್ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ. ಅದು ಅನಿಸಿದ್ದು ಹೇಳ್ತಾ ಇದ್ದೀನಿ. ಹೇಗಿದೆಯೋ ಹಾಗೆ ಹೋಗೋಕ್ಕೆ ಟ್ರೈ ಮಾಡಬೇಕು. ಹಾಗಾಗಕ್ಕೆ ನಮಗೂ ಟೈಮ್ ಸಾಕಾಗುತ್ತೆ, ಬಟ್ ತುಂಬ ಟೈಮ್ ಬೇಕು. ಅವರು ತುಂಬ ಸ್ಟ್ರಗಲ್ ಪಟ್ಟದೆಲ್ಲ ಮಾಡಿರ್ತಾರೆ. ಇಲ್ಲ ಅಪ್ಪಾಜಿ ಅಮ್ಮ ಮಾಡ್ಕೊಂಡಿರ್ತಾರೆ, ಆಸ್ತಿ ಆಗಿರ್ಬೋದು, ಅವ್ರದ್ದು ಸ್ಟ್ಯಾಂಡರ್ಡ್ ಲೈಫ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಬಟ್ ನಮ್ಮದು ಝೀರೋಯಿಂದ ಸ್ಟಾರ್ಟ್ ಆಗಿರುತ್ತಲ್ವ, ಸ್ವಲ್ಪ ಹೋಗಿ ತಲುಪೋದು ಕಷ್ಟ ಆಗುತ್ತೆ.
ಓಪ್ ಯಾರು ಕಳ್ಕೊಬಾರ್ದು, ಬಟ್ ಹೋಗ್ತಾ ಇರಬೇಕಷ್ಟೆ. ನಮಗೆ ಇನ್ನೊಂದು ಶಾಪ್ ಹತ್ರ ತುಂಬ ಜನ ಕೇಳ್ತಾ ಇದ್ದಾರೆ, ಈಗ ವ್ಲಾಗ್ಸ್ ಮಾಡ್ತಾ ಇದ್ದೀರಲ್ವ, ಚೆನ್ನಾಗಿ ಮಾಡ್ತಾ ಇದ್ದೀರಾ. ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಅಷ್ಟು ಮೇಲ್ಗಡೆ ಇದ್ಬಿಟ್ಟು ಹೇಗೆ ಮಾಡ್ತೀರಾ, ಡ್ಯೂಟಿಗೆ ಹೋಗೋರ ಕೈಯಲ್ಲೇ ಆಗಲ್ಲ ಮೇಲೆ ಕೆಳಗೆ ಹತ್ತಿ ಇಳಿಯೋದಕ್ಕೆ. ಫಸ್ಟ್ ಕೆಳಗಡೆ ಎಲ್ಲಾದರೂ ಮನೆ ನೋಡ್ಕೊಳ್ಳಿ ಅಂತ ತುಂಬ ಜನ ಕೇರ್ ಮಾಡ್ತಾರೆ. ಹಾಗಾಗಿ ತುಂಬ ಖುಷಿ ಆಗುತ್ತೆ. ಬಿಸಿಲು ಕೂಡ ಹೋಗಿದೆ ಗೈಸ್, ಬಟ್ಟೆ ಒಣಗೋದಿಲ್ಲ, ಮಳೆ ಬೀಳ್ತಾ ಇದೆ. ಹಾಗಾಗಿ ಯಾವತ್ತು ನಿಮ್ಮ ಲೈಫ್ ಮೇಲೆ ನೀವೇ ಇಂಟ್ರೆಸ್ಟ್ ಕೊಟ್ಕೊಂಡು ಲೈಫ್ ಮೂವ್ ಮಾಡ್ತಾ ಹೋಗಿ, ತುಂಬ ಚೆನ್ನಾಗಿರುತ್ತೆ ಲೈಫು. ನಂಗೆ ಅನಿಸಿದ್ದು ಹೇಳಿದೆ. ಬಟ್ ಯಾವತ್ತು ನಾವು ಆಗಿರಬೇಕು ಈಗಿರಬೇಕು ಅಂತ ಕನಸ್ಕೊಳ್ಳೋದು ತಪ್ಪಲ್ಲ, ಬಟ್ ನನಸಾಗೋಕ್ಕೆ ಶ್ರಮ ಬೇಕು, ಟೈಮ್ ಬೇಕು, ಪ್ರಾಮಿಸ್. ರೈಸಿಗೆ ಕೂಡ ಇಟ್ಟಿದ್ದೀನಿ, ಮೆಂತೆ ರೈಸ್ ಬಾತ್ ಮಾಡ್ತಾಯಿದ್ದೀನಿ. ನಮ್ಮ ಪೃಥ್ವಿ ರೇಷನಿಂದ ಬರೋದ್ರೊಳಗಡೆ ರೈಸ್ ಕೂಡ ಆಗುತ್ತೆ. ಹಾಗೆ ನೋಡಿ, ಬಿಸಿಲು ಬರುತ್ತೆ ಹೋಗುತ್ತೆ. ಒಣಗಿದ್ರೆ ತೊಗೊಂಡು ಮಡ್ಚೋಣ ಅಂದ್ಕೊಂಡೆ, ಬಟ್ ಆ ಥರ ಅನ್ನಿಸ್ತಾ ಇಲ್ಲ. ಬೆಳ್ಳುಳ್ಳಿ ಶುಂಠಿ ಕೂಡ ಇಲ್ಲ, ನೀಟ್ ಮಾಡ್ತಾ ಇದ್ದೆ, ಅವ್ರು ತೊಗೊಂಡು ಬರಬೇಕೀಗ. ಹಾಗಾಗಿ ಒಂದು 5 ನಿಮಿಷ ರೆಸ್ಟಲ್ಲಿದ್ದೀನಿ ಈಗ. ನಿಮ್ಮ ಹತ್ರ ಮಾತಾಡ್ಕೊತ ಇವತ್ತು ಕೆಲಸ ಹೇಗೆ ಮಾಡಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಗೈಸ್. ಅವರು ಕೂಡ ಬಂದಿದ್ದಾರೆ. ಇವತ್ತು ನುಚ್ಚಕ್ಕಿ ರೈಸ್ ಮಾಡಿದ್ದೀನಿ, ಬನ್ನಿ ತಿಂಡಿ ತಿನ್ನೋಣ. ಚೆನ್ನಾಗಿದೆ, ಸ್ವಲ್ಪ ಖಾರ ಆಗಿಬಿಟ್ಟಿದೆ, ಚಿಲ್ಲಿ ಕಟ್ ಮಾಡಿ ಹಾಕಿದೆ, ಹಾಗಾಗಿ ಅದು ಖಾರ ಇದೆ. ಸೊ ತಿಂಡಿ ತಿಂದ ತಕ್ಷಣ ಟೀ ಬೇಕು ನೋಡಿ, ಅವ್ರಿಗೂ ಬಿಸಿ ಮಾಡಿ ಕೊಟ್ಟಿದ್ದೀನಿ. ಈಗ ಒಂದು ಡ್ಯೂಟಿ ಕಂಪ್ಲೀಟ್ ಆಗಿದೆ ಗೈಸ್, ಮನೆ ಡ್ಯೂಟಿ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟು ಶಾಪ್ ಡ್ಯೂಟಿಗೆ ಜಾಯ್ನ್ ಆಗಬೇಕು. ಅದಕ್ಕೆ ಜಾಯ್ನ್ ಆಯ್ದಂದರೆ ಎಷ್ಟೊಂದು 10 ಗಂಟೆ ಹಂಗೆ ಜಾಯ್ನ್ ಆದರೆ ನೈಟ್ 11 ಗಂಟೆವರೆಗೂ ಕಂಪ್ಲೀಟಾಗಿ ಅದೇ ಡ್ಯೂಟಿಯಲ್ಲೇ ಇರಬೇಕು. ಶಾಪಿಗೆ ಕೂಡ ರೆಡಿ ಮಾಡ್ತೀನಿ ಗೈಸ್. ಅನಿಸಿದ್ದನ್ನು ಶೇರ್ ಮಾಡಿಕೊಂಡೆ, ಹಾಗೆ ಹೇಳಿದರೆ ನನಗೂ ಒಂಥರ ಎಷ್ಟೋ ಸಮಾಧಾನ ಆಗುತ್ತೆ ಗೈಸ್. ಪ್ರಾಮಿಸ್, ನಿಮ್ಮ ಹತ್ರ ಹೇಳ್ಕೊತೀನಲ್ವ, ಮನಸ್ಸು ಒಂದು ಸ್ವಲ್ಪ ಭಾರ ಆಗಿರುತ್ತಲ್ವ, ಕಡಿಮೆ ಆದಂಗೆ ಅನಿಸುತ್ತೆ. ಹಾಗಾಗಿ ಶೇರ್ ಮಾಡಿಕೊಂಡೆ. ಇದೇ ರೀತಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೂ ಲೈಕ್ ಮಾಡಿ ಗೈಸ್, ಪ್ರಾಮಿಸ್. ಇಷ್ಟಿದ್ರೆ ಎಲ್ಲದರಲ್ಲೂ ಕೂಡ ನಿಮ್ಮ ಹತ್ರ ಮಾತಾಡ್ಕೊತ ಕೆಲಸ ಮಾಡ್ತೀನಲ್ವ, ಏನೋ ಒಂದು ಸ್ವಲ್ಪ ಬೇಜಾರಿರೋದೆಲ್ಲ ಕಳೆದೋಗುತ್ತೆ. ದಿನ ಹೆಂಗೆ ಶುರುವಾಗುತ್ತೋ ಹೇಗೆ ಕಳೆದೋಗುತ್ತೆ ಅಂತ ಕೂಡ ಗೊತ್ತಾಗೋದಿಲ್ಲ. ನೀವೊಂಥರ ಫ್ಯಾಮಿಲಿ ಥರ ಆಗಿಬಿಟ್ಟಿದ್ದೀರಾ ಈಗ. ಹಾಗಾಗಿ ಎಲ್ಲ ಶೇರ್ ಮಾಡ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಾಳೆ ವೀಡಿಯೋಸಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು.